ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರರು 1940 ಅಕ್ಟೋಬರ್ 24ರಂದು ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಬಿಜ್ಜರ್ಗಿ ಗ್ರಾಮದಲ್ಲಿ ಜನಿಸಿದರು. ಇವರ ಬಾಲ್ಯದ ಹೆಸರು ಸಿದ್ದಗೊಂಡಪ್ಪ. ಇವರು 7ನೇ ತರಗತಿ ಕಲಿಯುವಾಗ ವಿಜಯಪುರದ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರಭಾವಕ್ಕೆ ಒಳಗಾಗಿ ಸಂಸಾರ ಜಂಜಾಟದಿಂದ ಮುಕ್ತರಾಗಿ ತಮ್ಮ ಮನೆಯನ್ನು ಬಿಟ್ಟು ಜ್ಞಾನ ಯೋಗಾಶ್ರಮಕ್ಕೆ ಹೋಗುತ್ತಾರೆ. ಅಲ್ಲಿಂದ ಅವರ ಬದುಕಿನ ಸಣ್ಣ ಕಥೆಯನ್ನು ನಮ್ಮ ಶಾಲೆಯ 7ನೇ ವರ್ಗದ ವಿದ್ಯಾರ್ಥಿಗಳು ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಶುಭ ಹಾರೈಕೆಗಳನ್ನು ನೀಡಿ. ಗಾದಿ ಹಬ್ಬೈತಲ್ಲಪ್ಪ, ಹೋಳಿಗೆ ಮಾಡಾಕತ್ತೇನ. ಸ್ವಾಮಿಗಳು ಬಂದ ಆದ್ಮೇಲೆ ನಿಂಗೆ ಊಟ ಕೊಡ್ತೇನಂತ. ಹಂಗಾರ ನಾ ಹೋಗಿ ಸ್ನಾನ ಮಾಡಿ ಬರ್ಲಿ. ಅಯ್ಯ ಶಿವನ, ಇವತ್ತ ಯುಗಾದಿ ಹಬ್ಬೈತಂತ ತಲೆಗೆ ಎಣ್ಣೆ ಹಚ್ಚಿ ನೀರ್ ಹಾಕಿಲ್ಲ. ಮತ್ತೆ ಜಳಕ ಮಾಡ್ತಿ, ನೆಗಡಿ ಗಿಡಿ ಅದು ಆಗಿತ್ತು. ಈಗ ಊರ್ ದೇವ್ರಿಗೆ ನೈವೇದ್ಯ ಕೊಟ್ಟು ಬಾ, ಸ್ವಾಮಿಗಳು ಬಂದ ಆದ್ಮೇಲೆ ನಿಂಗೂ ಊಟ ಕೊಡ್ತೇನಂತ. ಈ ಹುಡುಗ ಈಗೀಗ ಒಂಥರನ ಮಾಡಕತ್ತಾನಲ್ಲ, ಇವ್ ನಡವಳಿಕೆನೆ ತಿಳಿವತ್ತಲ್ಲ. ಎಲ್ಲಾ ದೇವರುಷೆ ನಮ್ಮ ಹಣೆ ಬರಹದಲ್ಲಿ ಏನಿದೆಯೋ ಯಾರಿಗ್ ಗೊತ್ತು. ಯವ್ವ ಸಿದ್ದಣ್ಣ 3 ಬಳಿ ರೂಪಾಯಿ ತೆಗೆದುಕೊಂಡ ಕಟ್ಟಿ ಮೇಗಿಂದ ಜಿಗದ ಬಸ್ ಹತ್ತಿ ಹೋದ್ನಂತ. ಹಾದ್ನಂತ? ಎಲ್ಲಿಗೆ ಹೋದ್ನಂತ? ಇದೆಲ್ಲ ಸುಳ್ಳು. ನನ್ನ ಮಗ ನನ್ ಬಿಟ್ಟ ಎಲ್ಲೂ ಹೋಗಂಗಿಲ್ಲ. ಇಲ್ಲೇ ಕುಂಬಾರ ಅಣ್ಣನ ಜೊತೆ, ಸಿದ್ದರಾಮನ್ ಜೊತೆ, ಇಲ್ಲಾರ್ದ ಎಲ್ಲರೂ ಓದಕ್ ಅದು ಹೋಗಿರ್ಬೇಕು. ನೋಡ್ರಿ ಎಲ್ಲಾಗಿದ ನೋಡ್ರಿ. ಬಾ ಮೇಲ್ಗಿರಿ, ನನ್ ಮಗನ್ ಎಲ್ಲಾದ್ರೂ ನೋಡಿದೀಯಾ? ಇಲ್ರಿ. ಏನಿದನ್ ಕೈಯಾಗ? ಇದು ಅಪ್ಪಾರ ಬಟ್ಟೆ ರೀ. ಇದು ಅಪ್ಪಾರ ಬಟ್ಟಿ ಅಲ್ಲಲ್ಲ. ಅವತ್ತ ನನ್ನ ಮಗ ಮನಿ ಬಿಟ್ಟು ಹೋದಾಗ ಇದ ಅಂಗಿ ಹಾಕೊಂಡಿದ್ದ. ಈಗ ಕಿಶೆದಾಗ 3 ಬೆಳ್ಳಿ ರೂಪಾಯಿ ಹಂಗದ. ಅಯ್ಯ ಶಿವನ, ದಿನಾಲು ದೇವ್ರ ಹತ್ರ ಏನ್ ಆಗಬಾರ್ದಂತ ಬಿಡ್ಕೋತೀನಲ್ಲ, ಅದೇ ಆಯ್ತಲ್ಲೋ ಶಿವನೇ, ಅದೇ ಆಯ್ತಲ್ಲೋ. ಸಮಾಧಾನ ಮಾಡ್ಕೊ. ನಾಳೆ ಬಿಜ್ಜರಿಗೆ ಬಸಪ್ಪ ನನ್ ಕರ್ಕೊಂಡ ಕರಡಿ ಅವರ ತೋಟಕ್ಕೆ ಹೋಗುನಂತ. ಅಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿಗಳು ಇರ್ತಾರ, ಅವ್ರನ್ನ ಭೇಟಿ ಆಗುನಂತ. ನಮ್ಮ ಮಗನ ಭಿಕ್ಷೆ ಬೇಡೋನಂತ. ಹಾ ಮೊದಲು ನನ್ನಲ್ಲಿ ಕರ್ಕೊಂಡು ಹೋರಿ. ಅವ್ರ ಕಾಲ್ ಮೇಲೆ ಬಿದ್ದ ನನ್ ಮಗನ್ನ ಉಡ್ಯಾಗ ಹಾಕಿಸ್ಕೊಂಡು ಬರ್ತಾನ. ಕೊಡ್ತಿ ಯಾಕೋ, ಕೊಟ್ಟು ಕಸ್ಕೋತಿ ಯಾಕೋ, ಏನಿದ ಆಟ ತಿಳಿವತ್ತಲ್ಲ ಶಿವನ. ಅಪ್ಪಾರ ನಿಮ್ ನೋಡಾಕಂತ ಬಿಜ್ಜರ್ಗಿಂದ ಸಿದ್ದೇಶ್ವರ ಅಪ್ಪಾರ ಅಮ್ಮಾರ್ ಬಂದಾರ. ಸಿದ್ದೇಶ್ವರ ಅಪ್ಪಾರ ಅವರ? ಹೌದ್ರಿ ಅಪ್ಪಾರ. ನದಿ ಬಂದ ಸಮುದ್ರ ಸೇರಾಗ್ಯದ. ಈಗ ಅವ್ನ ಎಲ್ಲಿ ಹುಡುಕ್ತಾರಂತ ಗೊತ್ತಾಗ್ಲಿಲ್ರಿ ಅಪ್ಪಾರ. ಅವ್ರನ್ನ ಕಳಿಸ್ರಿ. ನಿಮ್ಮನ್ನ ಅಪ್ಪಾರ ಒಳಗ್ ಕರೆಯತ್ತಾರ, ಬರ್ರಿ. ನಮಸ್ಕಾರ ರೀ ಅಪ್ಪಾರ. ಯಪ್ಪ, ನಾ ಉಡಿ ಒಡ್ಡೆ ಭಿಕ್ಷೆ ಬೇಡಕ್ ಬಂದೇನಪ್ಪ. ನನ್ ಜೋಡಿ ನನ್ ಮಗನ್ ಕಳ್ಸ್ಕೊಡ್ರಿ. ನನಗ ಈಗ ಈ ಸಂಕಟ ನೋಡಕ್ ಆಗವಲ್ರಿ. ಊರ್ ಮಂದಿ ಮಾತ ಕೇಳಕ್ಕೂ ಆಗವಲ್ರಿ. ನೀವ ಒಂದ್ ದಾರಿ ತೋರಿಸ್ಕೊಡ್ರಿ. ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇವತ್ ಮಾತಾಡಿದವ್ರ ನಾಳಿ ತಲೆ ತೆಗೆಸ್ಕೊಂಬಲ್ತಾರ. ನನಗ ಈ ತಾಯಿ ಸಂಕಟ ಅರ್ಥ ಆಗ್ತದ. ಅದು ನಾ ಸಮುದ್ರಕ್ಕೆ ಒಡ್ಡೆ ಹಂಗ್ ಕಟ್ಲಿ. ಇವ ಸಮುದ್ರ ಇದ್ದಂಗ ಸಮುದ್ರಕ್ಕ ಒಡ್ಡ ಕಟ್ಟಿಸಿ ನಿಲ್ಸಾಕ್ ಬರೋಂಗಿಲ್ಲ. ಅದು ಮತ್ತೊಂದ್ ಕಡೆ ಹೈದು ಹೋಗುದು. ಇವ ಸಾಮಾನ್ಯ ಪುರುಷ ಅಲ್ಲ. ಯಪ್ಪ, ನೀವೇನ್ ಹೇಳಿದ್ರು ನನ್ ತಲ್ಯಾಗ ಹೋಗುದಿಲ್ರಿ ಅಪ್ಪ. ನನ್ ಜೋಡಿ ನನ್ ಮಗನ್ ಕಳ್ಸ್ಕೊಡ್ರಿ. ತಾಯಿ, ನೀವತ್ತ ದೊಡ್ಡ ಮನಸ್ ಮಾಡಿದ್ರ ನಿಮ್ ಊರ್ ಕೀರ್ತಿ ಬೆಳಗ್ತದವ್ವ. ನಮ್ ದೀಪ್ ನಾವ್ ಮಾತ್ರ ಬೆಳಕ್ ಕೊಟ್ಟ, ನೀ ಹೆತ್ತ ಮಗ ಇಡೀ ಜಗತ್ತಿಗೆ ಬೆಳಕ್ ಕೊಡ್ತಾನ. ಈ ನಾಡಿಗಾಗಿ ನಿನ್ ಮಗನ್ ತ್ಯಾಗ ಮಾಡವ್ವ. ಆ ದೇವ್ರ ನಿನ್ ಸಂಕಟನ ದೂರ ಮಾಡ್ತಾನ. ತಾಯಿ, ನೀ ಮರಗಬೇಡವ್ವ. ಹೆಂಗ ಹೋಗ್ಲ್ರಿ ಅಪ್ಪ, ನಂಗ್ ಕರುಣೆ ಕೊಡಿ. ಕತ್ತರಿಸಿ ಇಟ್ಟು ಆದಂಗಕ್ಕೈತ್ರಿ. ಸಿದ್ದಣ್ಣ ಸಿದ್ಧಗೊಂಡ ನನ್ ಜೊತೆ ಬರದಲ್ಲೇ ನಂಗ್ ಕಂದ. ಬಾರೋ
ನಮಸ್ಕಾರ. ನಮಸ್ಕಾರ. ಬರ್ರಿ ಕುಂದ್ರಿ. ನಾವು ಜ್ಞಾನ ಯೋಗಾಶ್ರಮದಿಂದ ಬಂದೀವ್ರಿ. ವಿದೇಶದಲ್ಲಿರುವ ಸ್ವಾಮಿಗೋಳ್ ಭಕ್ತರ ಅವರ ಪ್ರವಚನ ಕೇಳ್ಬೇಕಂತ ವಿದೇಶಕ್ಕೆ ಕರ್ಕೊಂಡ್ ಹೊಂಟಾರಿ. ಅದಕ್ಕಾಗಿ ಪಾಸ್ಪೋರ್ಟ್ ಮಾಡ್ಸಕ್ ಬಂದೀವ್ರಿ. ಆಧಾರ್ ಕಾರ್ಡ್ ಐತೇನ್ರಿ? ಇಲ್ರಿ. ರೇಷನ್ ಕಾರ್ಡ್ ರೀ? ಇಲ್ರಿ. ಬ್ಯಾಂಕ್ ಪಾಸ್ಬುಕ್ ರೀ? ಇಲ್ರಿ. ಪ್ಯಾನ್ ಕಾರ್ಡ್ ರೀ? ಇಲ್ರಿ. ಏನು ಕೇಳಿದ್ರು ಇಲ್ರಿ ಇಲ್ರಿ ಅಂತಿರಲ್ರಿ. ಏನು ಇಲ್ಲ ಅಂದ್ರೆ ಪಾಸ್ಪೋರ್ಟ್ ಹೆಂಗ್ ಕೊಡಾಕ್ ಬರ್ತೈತ್ರಿ? ಬರುದಿಲ್ರಿ. ಆಯ್ತ್ರಿ, ನಾ ಹೋಗ್ತೇನ್ರಿ. ಯಾರು ಬಂದಿರೋದು? ಗುಡ್ ಮಾರ್ನಿಂಗ್ ಸರ್. ಅವರು ಜ್ಞಾನ ಯೋಗಾಶ್ರಮದಿಂದ ಬಂದಿದ್ದಾರೆ. ಅವರ ಕಡೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಇಲ್ರಿ, ರೇಷನ್ ಕಾರ್ಡು ಇಲ್ರಿ, ಪಾಸ್ಪೋರ್ಟ್ ಕೊಡಾಕ್ ಬರೋದಿಲ್ಲ ಅಂತ ಹೇಳಿ ಕಳ್ಸೀನ್ರಿ. ಎಂತ ತಪ್ಪು ಮಾಡಿ ಅವ್ರ ಕಡೆ ಆಧಾರ್ ಕಾರ್ಡ್ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ. ನಿಜ, ಈ ಕರ್ನಾಟಕವೇ ಅವರಿಗೊಂದು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್. ಅವರು ಇಡೀ ಧಾರ್ಮಿಕ ಜಗತ್ತಿಗೆ ಮಾದರಿ. ಆ ಜಯಬಿಲ್ಲದ ಸಂತರ ಬಗ್ಗೆ ನಿಮಗೇನು ಗೊತ್ತು? ಸರ್ಕಾರ ಕೊಟ್ಟ ಪದ್ಮಶ್ರೀ ಪ್ರಶಸ್ತಿಯನ್ನು ನಯವಾಗಿ ತಿರುಗಿಸುವ ಹಲವಾರು ವಿಶ್ವವಿದ್ಯಾಲಯಗಳನ್ನು ಡಾಕ್ಟರೇಟ್ ಪದವಿಯನ್ನು ನೀಡಿ ಈ ಭೂಮಿ ಮೇಲೆ ಅವರಂಥ ವ್ಯಕ್ತಿನ ಮತ್ಯಾರನ್ನು ನೋಡೇ ಇಲ್ಲ. ನಾ ಅಲ್ಲಿಗೆ ಹೋಗಿ ಪಾಸ್ಪೋರ್ಟ್ ಅನ್ನು ಕೊಟ್ಟು ಬರುತ್ತೇನೆ. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಮಮತೆ ಬಂಧ ಶರಣ್ರಿ ಅಪ್ಪ, ನಿಮ್ಮ ಬಟ್ಟೆ ಬಹಳ ಹರೈತ್ರಿ ಅಪ್ಪ, ಇವನ್ನ ಹಾಕೋರಿ. ನಮ್ಮ ದೇಹದಾಗ ಚರ್ಮ ಹರಿದಾಗ ನಾವು ಡಾಕ್ಟರ್ ಅಂತಕ್ ಹೋಗಿ ಹೊಲ್ಗಿ ಹಾಕ್ಸ್ಕೊಂಬರ್ತೇವೆ. ಹಂಗ ಈ ಹರದ ಬಟ್ಟೆನು ಹೊಲ್ಕೊಂಡು ಹಾಕೋಬೇಕು. ಇದು ಇನ್ನೂ ಸ್ವಲ್ಪ ದಿನ ಬಾಳಕಿ ಬರ್ತೈತಿ. ಆಡರು ನಿಮ್ಮ ಬಟ್ಟೆ ಬಹಳ ಹರೈತ್ರಿ ಅಪ್ಪ, ಇದನ್ನು ತಗೋರಿ ಬುಡ್ಡಿ. ನಮಸ್ಕಾರ. ಹಾ, ಬಾರಪ್ಪ ಇಲ್ಲಿ. ನಮಸ್ಕಾರ ರೀ. ಇದನ್ನ ತಗೋ, ನೀ ಹಾಕೋ. ನಮಸ್ಕಾರ. ಹಿಡ್ದಾಗ ಒಂದು 10-20 ಪಕ್ಷಿಗಳು ಬಂದು ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ. ಇದ ಪ್ರಯೋಗ.